ಒಂದು ಸರ್ಕಾರ ತರೋದಕ್ಕೂ ಒಂದು ಸರ್ಕಾರ ಬೀಳಿಸೋದಕ್ಕೂ ಹೋರಾಟನೇ ಅತಿ ಮುಖ್ಯವಾಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ನಡೆದ ಇಬ್ಬರು ದಿಗ್ಗಜರ ವಿರುದ್ಧದ ಪಾದಯಾತ್ರೆಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿದೆ. ಅದ್ಯಾವುದು ಅಂತೀರಾ? ಈ ವರದಿ ನೋಡಿ. ಸಕ್ಸಸ್ ಆಯ್ತಾ ದೋಸ್ತಿ ಮೈಸೂರು ಪಾದಯಾತ್ರೆ. ಪ್ರತಿ ಪಾದಯಾತ್ರೆಗೂ ರಾಜಕಾರಣ ಬಿರುಗಾಳಿ ಸೃಷ್ಟಿ. ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆದ ಯಾವುದೇ ಪಾದಯಾತ್ರೆಯದ್ದು ಸಕ್ಸಸ್ ಆಗಿದೆ. ಅದೇ ರೀತಿ ಕರ್ನಾಟಕದ ಮಣ್ಣಲ್ಲಿ ನಡೆದ ಹಲವು ಪಾದಯಾತ್ರೆಗಳು ಸಕ್ಸಸ್ ಆಗಿವೆ. ಅದೇ ರೀತಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಡೆದ ಪಾದಯಾತ್ರೆ ಫಲ ನೀಡಿದೆ. ಹೌದು, ಬಿಜೆಪಿ ಜೆಡಿಎಸ್ನಿಂದ ನಡೆದ ಮೈಸೂರು ಚಲೋ ಜಂಟಿ ಯಾತ್ರೆ ಸಕ್ಸಸ್ ಆಗಿದೆ. ಕೊನೆಗೂ ಮೂಡ ಕೇಸನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟು ಸಿಎಂ ಸಿದ್ದರಾಮಯ್ಯರನ್ನ ಕಟಕಟೆಗೆ ನಿಲ್ಲಿಸುವ ಪ್ರಯತ್ನವನ್ನು ದೋಸ್ತಿಗಳು ಮಾಡಿದರು. ಅಂದು ಬಳ್ಳಾರಿ ಪಾದಯಾತ್ರೆ ಇಂಪ್ಯಾಕ್ಟ್ ಆದಂತೆ ಈಗ ಮೈಸೂರು ಪಾದಯಾತ್ರೆ ಇಂಪ್ಯಾಕ್ಟ್ ಆಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯೇ ಸೃಷ್ಟಿಸಿದೆ. ಅಂದು ಯಡಿಯೂರಪ್ಪ, ಇಂದು ಸಿದ್ದರಾಮಯ್ಯ ಆ ಬಿರುಗಾಳಿಗೆ ಸಿಲುಕಿಕೊಂಡಿದ್ದಾರೆ. ಕಳೆದ 14 ವರ್ಷದ ಅವಧಿಯಲ್ಲಿ ನಡೆದಂತಹ ಈ ಎರಡು ಪಾದಯಾತ್ರೆ ಪರಿಣಾಮ ರಾಜ್ಯ ರಾಜಕಾರಣ ಅಲ್ಲೋಲ ಕಲ್ಲೋಲವಾಗಿದೆ. ಎರಡು 2010ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯ ಟೀಮ್ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ನಡೆದ 1.5 ವರ್ಷದೊಳಗೆ ಯಡಿಯೂರಪ್ಪ ರಾಜೀನಾಮೆ ನೀಡುವಂತಾಯಿತು. ಅದು ಕೂಡ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು. ಇದೀಗ ಯಡಿಯೂರಪ್ಪ ಮಗ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮೇಲ್ನೋಟಕ್ಕೆ ಪರಿಣಾಮವೇ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದ ಮಳೆ ಮತ್ತೆ ಈಗ ಎಂಟ್ರಿ ಕೊಟ್ಟಿದೆ. ಮತ್ತದೇ ಹಳೆಯ ಚಾಳಿ ಮುಂದುವರೆಸಿದೆ. ವರುಣಾರ್ಭಟಕ್ಕೆ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೀರು, ರಸ್ತೆ ಮೇಲೆಲ್ಲ ನೀರು. ಮಾರುಕಟ್ಟೆಗೆ ನುಗ್ಗಿದ ಮಳೆ ನೀರು, ವರುಣಾರ್ಭಟಕ್ಕೆ ಕೆರೆಯಂತಾದ ರಸ್ತೆಗಳು. ರಾಜ್ಯದಲ್ಲಿ ಮತ್ತೆ ವರುಣನ ಆಟಾಟೋಪ ಶುರುವಾಗಿದೆ. ತುಮಕೂರಲ್ಲಿ ಎಡಬಿಡದೆ ಸುರಿದ ಮಳೆ. 2 ಗಂಟೆ ತುಮಕೂರಲ್ಲಿ ಸತತ 2 ಗಂಟೆಗಳ ಕಾಲ ಮಳೆ ಸುರಿದಿದೆ. ವರುಣಾರ್ಭಟಕ್ಕೆ ರಸ್ತೆಗಳು ಕೆರೆಯಂತಾಗಿವೆ. ಕೊರಟಗೆರೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಮೈದುಂಬಿದ ಹಳ್ಳ, ಜನರ ಪರದಾಟ. ಕೊಪ್ಪಳದಲ್ಲಿ ಮಳೆಯ ನರ್ತನವಾಗಿದೆ. ಭಾರೀ ಮಳೆಗೆ ಜುಮಲಾಪುರ ಹಳ್ಳ ಉಕ್ಕಿ ಹರಿದಿದೆ. ಹಳ್ಳ ದಾಟಲಾಗದೆ ಜನರು ಪರದಾಡಿದ್ದಾರೆ. ಅಡವಿ ಭಾಗಿ ಗ್ರಾಮದ ಅಮರೇಶ್ವರ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಮಾರುಕಟ್ಟೆಗೂ ನುಗ್ಗಿದ ಮಳೆ ನೀರು. ಕೊಪ್ಪಳದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಮಾರುಕಟ್ಟೆ ಜಲಾವೃತವಾಗಿದೆ. ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮದ ಮಾರುಕಟ್ಟೆಗೆ ಮಳೆ ನೀರು ನುಗ್ಗಿದೆ. ಭಾರೀ ಮಳೆಗೆ ಹಳ್ಳದಂತಾದ ರಸ್ತೆ. ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರಿಸಿದೆ. ಧಾರಾಕಾರ ಮಳೆಗೆ ರಸ್ತೆಗಳು ಹಳ್ಳದಂತಾಗಿವೆ. ಕೆನ್ನಾರ್ಪುರ ತಾಲೂಕಿನಲ್ಲಿ ಬಾಳೆಹೊನ್ನೂರು, ಕಳಸ, ಕೊಟ್ಟಿಗೆಹಾರ ಸಂಪರ್ಕ ಕಡಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾನುವಾರ ಅಂತ ರಜೆ ತೆಗೆದುಕೊಂಡಿದ್ದ ವರುಣ ದೇವ ಇಂದು ಮತ್ತೆ ಡ್ಯೂಟಿಗೆ ಹಾಜರಾಗಿದ್ದಾನೆ. ಸಿಲಿಕಾನ್ ಸಿಟಿ ಜನ ಮಳೆರಾಯಿನ ಅಬ್ಬರಕ್ಕೆ ಹೈರಾಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆ ಅವಾಂತರ. ಕಾರ್ ಮೇಲೆ ಬಿದ್ದ ಮರ, ಕೆರೆಯಂತಾದ ರಸ್ತೆಗಳು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ. ಮಳೆ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಅವಾಂತರ ನಂಬರ್ 1, ಪದ್ಮನಾಭನಗರ. ಆಟೋ ಮೇಲೆ ಬಿದ್ದ ಬೃಹತ್ ಮರ. ಪದ್ಮನಾಭನಗರದಲ್ಲಿ ನಿಂತಿದ್ದ ಕಾರು ಹಾಗೂ ಆಟೋ ಮೇಲೆ ಬೃಹತ್ ಮರದ ಕೊಂಪೆ ಬಿದ್ದಿದೆ. ಅದೃಷ್ಟವಶಾತ್ ಭಾರೀ ದುರಂತ ತಪ್ಪಿದೆ.
ಅವಾಂತರ ನಂಬರ್ 2 ಸಂಜಯ್ ನಗರ. ಕಾರಿನ ಮೇಲೆ ಬಿದ್ದ ಬೃಹತ್ ಮರ. ಸಂಜಯ್ ನಗರದಲ್ಲಿ ಕಾರಿನ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ಕಾರು ಸಂಪೂರ್ಣ ಜಖಂಗೊಂಡಿದೆ. ಅವಾಂತರ 3 ದೇವನಹಳ್ಳಿ. ರಸ್ತೆಗಳು ಜಲಾವೃತ, ಸಂಚಾರ ಅಸ್ತವ್ಯಸ್ತ. ದೇವನಹಳ್ಳಿ ಪಟ್ಟಣದಲ್ಲಿ ಭಾರೀ ಮಳೆಯಾಗಿದೆ. ಪಟ್ಟಣದ ಕೆಂಪೇಗೌಡ ಸರ್ಕಲ್ ಜಲಾವೃತಗೊಂಡು ವಾಹನ ಸವಾರರು ಹೈರಾಣಾದ್ರು. ಅವಾಂತರ 4 ಹೆಬ್ಬಾಳ. ನಾಗವರ ಜಂಕ್ಷನ್ ಜಲಾವೃತ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹೆಬ್ಬಾಳದ ನಾಗವರ ಜಂಕ್ಷನ್ ಜಲಾವೃತಗೊಂಡು ಪ್ರಯಾಣಿಕರು ಪರದಾಡಿದ್ರು. ಅವಾಂತರ 5 ವಿಂಡರ್ಸ್ ಮ್ಯಾನರ್ ರಸ್ತೆ. ಕೆರೆಯಂತಾದ ರಸ್ತೆ, ಸವಾರರ ಪರದಾಟ. ಕೆಲವೇ ನಿಮಿಷ ಸುರಿದ ಮಳೆಗೆ ವಿಂಡರ್ಸ್ ಮ್ಯಾನರ್ ರಸ್ತೆ ನದಿಯಂತಾಗಿದೆ. ಅವಾಂತರ 6 ಮಹಾರಾಣಿ ಕಾಲೇಜು ರಸ್ತೆ. ಸಣ್ಣ ಮಳೆಗೆ ರಸ್ತೆ ಜಲಾವೃತ. ಸಣ್ಣ ಮಳೆಗೆ ಮಹಾರಾಣಿ ಕಾಲೇಜು ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ನಗರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆಯಿಂದ ಆಚೆ ಬರೋರು ಮುನ್ನೆಚ್ಚರಿಕೆ ವಹಿಸಿ ಅನ್ನೋದು ನಮ್ಮ ಕಾಳಜಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗ ಮಲೆನಾಡಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿಯಾಗಿದೆ. ಶಾಂತವಾಗಿದ್ದ ಊರಲ್ಲಿ ಓಪನ್ ಅಟ್ಯಾಕ್ ಮಾಡಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ರೌಡಿಗಳ ಹಾವಳಿಯ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪುಡಿ ರೌಡಿಗಳ ಆಟಕ್ಕೆ ಬೆಚ್ಚಿ ಬಿದ್ದ ಮಲೆನಾಡಿಗರು. ಬೈಕ್ನಲ್ಲಿ ಬಂದು ಯುವಕನ ಮೇಲೆ ರೌಡಿ ಅಟ್ಯಾಕ್. ಈ ದೃಶ್ಯಗಳನ್ನ ನೋಡಿ. ಶಿವಮೊಗ್ಗ ಸವಳಂಗ ರಸ್ತೆಯ LBS ನಗರ ಬಳಿ ನಡೆದ ಘಟನೆ ಇದು. ಬೈಕ್ ಮೇಲಿಂದ ಇಳಿದ ಹಳದಿ ಶರ್ಟ್ ತೊಟ್ಟ ಪುಡಿ ರೌಡಿಯೊಬ್ಬ ಏಕಾಏಕಿ ಇಬ್ಬರ ಮೇಲೆ ಹಲ್ಲೆ ಮಾಡ್ತಾನೆ. ಈ ಘಟನೆ ನೋಡಿದ ಅಕ್ಕಪಕ್ಕದ ಜನರು ಮತ್ತು ವ್ಯಾಪಾರಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ಹೊತ್ತಲ್ಲಿ ಪೊಲೀಸರ ನೈಟ್ ಬೀಟ್ಗಳಿಲ್ಲ. ಇದರಿಂದ ಈ ರಸ್ತೆಯಲ್ಲಿ ಪುಡಿ ರೌಡಿಗಳ ಹಾವಳಿ ಜೋರಾಗಿದೆ. ಗಾಂಜಾ ಅಮಲಲ್ಲಿ ಪುಡಿ ರೌಡಿಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ. ರೌಡಿ ಸೀನು ಅನ್ನೋನು ಮತ್ತೆ ಕೈಯಲ್ಲಿ ಮಚ್ಚು ಹಿಡಿದು ಬೀದಿಯಲ್ಲಿ ನಿಂತಿದ್ದ ವ್ಯಕ್ತಿಯ ಮೇಲೆ ದಾಳಿಗೆ ಮುಂದಾಗ್ತಾನೆ. ಆತ ದಾಳಿಯನ್ನ ಗಮನಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ಗೆ ನುಗ್ಗಿ